ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಗಲಕೋಟೆ ಹತ್ರ ಇರೋಂತಹ ಒಂದು ಬಾಡಿಗೆ ಮನೆಯಲ್ಲಿ ಆದಂತಹ ನಿಜವಾದ ಘಟನೆ ಇದು. ಈ ಘಟನೆ ನನ್ನ ಸಬ್ಸ್ಕ್ರೈಬರ್ ವಿಜಯ್ ಅನ್ನೋರ ಜೊತೆಯಲ್ಲಿ ಆಗಿರುವಂತಹ ನಿಜವಾದ ಘಟನೆ. ಇದೊಂದು ಶಾರ್ಟ್ ಸ್ಟೋರಿ ಬಟ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಜಯ್ ಅವ್ರದ್ದು ಮೂಲತಃ ಬಾಗಲಕೋಟೆ ಆಗಿರುತ್ತೆ. ಅಲ್ಲಿ ವಿಜಯ್ ಮತ್ತು ಅವರ ತಾಯಿ ಹಾಗೆ ಅವರು ಸಾಕಿರುವಂತಹ 2 ಪೊಮೊರೇನಿಯನ್ ಡಾಗ್ಸ್ ಇರುತ್ತೆ. ಇವ್ರದ್ದು ಲೈಫ್ ತುಂಬ ನಾರ್ಮಲ್ ಆಗಿ ಹ್ಯಾಪಿಯಾಗಿ ಒಂಥರ ಒಂದು ವೇನಲ್ಲಿ ಹೋಗ್ತಾ ಇರುತ್ತೆ. ಅವ್ರದ್ದೊಂದು ಮನೇನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಮನೆಯಲ್ಲಿ ಮನೆಯದು ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಇವ್ರೇನು ಮಾಡ್ತಾರೆ, ಅರ್ಜೆಂಟಾಗಿ ಒಂದು ಬಾಡಿಗೆ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಬಾಡಿಗೆ ಮನೆನ ಹುಡುಕ್ತಾ ಇರ್ತಾರೆ. ಸ್ವಲ್ಪ ಬೇಗ ಹೋಗಬೇಕಿತ್ತು ಅಂತ ಹುಡುಕ್ತಾ ಇರೋ ಟೈಮಲ್ಲಿ ಇವ್ರಿಗೆ ಒಂದು ಬಾಡಿಗೆ ಮನೆ ಸಿಗುತ್ತೆ. ಅದು ಮನೆ ಚೆನ್ನಾಗಿರುತ್ತೆ, ಬಾಡಿಗೆ ಕೂಡ ಕಡಿಮೆ ಇರುತ್ತೆ, ಚೆನ್ನಾಗಿದೆ ಅಂತ ಮನೆಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಮೇಲೆ 2 ನಾಯಿಗಳಲ್ಲಿ ಒಂದು ಫಿಮೇಲ್ ನಾಯಿ ಆಗಿರುತ್ತೆ. ಆ ಫಿಮೇಲ್ ನಾಯಿ ಬಂದು 3 ಮರಿಗಳನ್ನ ಹಾಕಿರುತ್ತೆ. ಅಲ್ಲಿಗೆ ಟೋಟಲ್ 2 ದೊಡ್ಡ ನಾಯಿಗಳು, ಇನ್ನು 3 ಮರಿಗಳು, ಮತ್ತು ವಿಜಯ್ ಮತ್ತು ಅವ್ರ ತಾಯಿ, ಇಷ್ಟು ಜನ ಆ ಮನೆಯಲ್ಲಿ ಇರ್ತಾರೆ. ಹೀಗೆ ಇರೋವಾಗ ನಾರ್ಮಲ್ ಆಗೇ ಇರುತ್ತೆ. ಶಿಫ್ಟ್ ಆದಮೇಲೆ ಅವ್ರಿಗೆ ಯಾವುದೇ ರೀತಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಏನಾದರೂ ಅನ್ಯೂಶುವಲ್ ಆಗಿ ಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನೋದಾಗಿರ್ಬೋದು, ಆ ಥರ ಎಲ್ಲ ಯಾವುದೂ ಇರಲಿಲ್ಲ. ತುಂಬ ನಾರ್ಮಲ್ ಆಗಿತ್ತು. ನಾರ್ಮಲ್ ಆಗಿ 1 ವಾರ ಕಳೆದೇ ಹೋಯಿತು. 1 ವಾರ ಆದಮೇಲೆ ಇವರು ಯಾವ ಮಂತು ಮತ್ತು ಇಯರು ನನಗೆ ಮೆನ್ಷನ್ ಮಾಡಿಲ್ಲ. ಸೊ ನಾನು ಮಾರ್ಚ್ ಅಂತ ತೊಗೊತೀನಿ. ಮಾರ್ಚ್ 1ನೇ ತಾರೀಕು ಇವರು ಆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಸೊ ಶಿಫ್ಟ್ ಆಗಿ 1 ವಾರ ಆದಮೇಲೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಆ 2 ನಾಯಿಗಳಿರುತ್ತಲ್ವ ದೊಡ್ಡದು, ಅದರಲ್ಲಿ ಒಂದು ನಾಯಿ ಸತ್ತೋಗಿರುತ್ತೆ. ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಯಾಕೆ ಹಿಂಗಾಯಿತು ಅಂತಲೂ ಗೊತ್ತಾಗಲ್ಲ. ಆರಾಮಾಗಿರುತ್ತೆ ನಾಯಿಗಳು, ತುಂಬಾ ಹೆಲ್ದಿಯಾಗಿರುತ್ತೆ. ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ಈ ನಾಯಿ ಹೆಂಗೆ ಸತ್ತೋಯ್ತು ಅಂತ ಅಂದ್ಕೊಂಡು, ಏನೋ ಅದಕ್ಕೆ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡು ತುಂಬ ದುಃಖದಿಂದ ಆ ದಿನನ ಕಳೀತಾರೆ. ಬಟ್ ಮನೆ ಮೇಲೆ ಯಾವುದೇ ರೀತಿ ಅವ್ರಿಗೆ ಏನೋ ಈ ಮನೆಯಿಂದನೇ ಏನೋ ಆಗಿದೆ ಅಂತೆಲ್ಲ ಏನೋ ಅನಿಸಲ್ಲ, ನಾರ್ಮಲಾಗೆ ತೊಗೊತಾರೆ ಅದನ್ನು. ಹಾಗೆ ದಿನ ಕಳೆಯುತ್ತೆ. ಮತ್ತು ಇನ್ನೊಂದು ಶನಿವಾರ ಬರುತ್ತೆ. ಇನ್ನೊಂದು ಶನಿವಾರ ಬರೋ ಅಷ್ಟರಲ್ಲಿ ಮತ್ತೆ ಅದೇ ರೀತಿ ಚಿಕ್ಕ ಚಿಕ್ಕ ಮರಿಗಳಿರುತ್ತಲ್ಲ, 3 ಮರಿ, ಅದರಲ್ಲಿ ಒಂದು ನಾಯಿ ಮರಿ ಸತ್ತೋಗುತ್ತೆ. ಇವ್ರಿಗೆ ಆವಾಗ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಇಷ್ಟು ಚೆನ್ನಾಗಿರುವಂತಹ ನಾಯಿಗಳು, ನಾಯಿ ಮರಿಗಳು ಯಾಕೆ ಹಿಂಗೆ ಸಾಯ್ತಾ ಇದೆ, ಏನಾಗಿದೆ, ಏನು ಪ್ರಾಬ್ಲಮ್ಮು, ಮನೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯೋಚನೆ ಮಾಡಿಕೊಂಡು ಸರಿ ಹೊರಗಡೆ ವಿಚಾರಿಸೋಣ ಅಕ್ಕಪಕ್ಕದಲ್ಲಿ ಅಂತ ಕೇಳಿದಾಗ ಅಕ್ಕಪಕ್ಕದಲ್ಲಿರೋರು ಮನೆ ಸರಿ ಇಲ್ಲ, ತುಂಬ ದಿವಸದಿಂದ ಆ ಮನೆ ಖಾಲಿ ಇದೆ ಅಂತ ಅಷ್ಟೇ ಹೇಳಿರೋದವರು. ಇವರು ಸರಿ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಈ ಓನರ್ಗಳಿರ್ತಾರೆ ನೋಡಿ, ನಮ್ಮದು ಫಸ್ಟ್ ವಿಡಿಯೋ ಮಾಡಿದೆ ನಾನು, ಹಾರರ್ ಫಸ್ಟ್ ವಿಡಿಯೋ, ಅದರಲ್ಲಿ ನಮ್ಮ ಅಕ್ಕದು ಸ್ಟೋರಿ ಹಾಕಿದೆ. ಅಲ್ಲೂ ಸೇಮ್ ಇದೇ ಥರ ಆಗಿರೋದು. ಓನರ್ಗಳು ಹೆಂಗೆ ಅಂದರೆ ಅವರು ಮನೇನ ಆರಾಮಾಗಿ ಕೊಟ್ಬಿಡ್ತಾರೆ. ಅವ್ರಿಗೇನು ಬಾಡಿಗೆ ಬೇಕು ಅಷ್ಟೇ, ತಿಂಗಳು ಅವ್ರಿಗೆ ಬಾಡಿಗೆ ಬಂದರೆ ಸಾಕು. ಯಾರ ಲೈಫ್ ಹೆಂಗಾಗುತ್ತೋ ಅವ್ರಿಗೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಸೊ ಇವ್ರಿಗೂ ಗೊತ್ತಿಲ್ದಿರ ಹೇಳ್ದಿರ ಬಂದ್ಬಿಟ್ಟಿರೋದು ಕಾರಣ ಹಿಂಗೆ. ಸರಿ ಇನ್ನೇನು ಮಾಡೋದು ಅಂತ ಇವರು ಇರ್ತಾರೆ. ಹೀಗೆ ಇರುವಾಗ ವಿಜಯ್ ಒಂದಿನ ಮನೆಯಲ್ಲಿ ಒಬ್ಬರೇ ಮಲ್ಕೊಂಡಿರ್ತಾರೆ. ನೈಟ್ ಮಲಗಿರ್ಬೇಕಾದ್ರೆ ಇವರು ರೂಮಲ್ಲಿ ಮಲ್ಕೊಂಡಿರ್ತಾರೆ. ರೂಮಿಂದ ಆಚೆ ಹಾಲಲ್ಲಿ ಯಾರೋ ಓಡಾಡೋದು, ನಾನು ಅಲ್ದಿರ ಈ ಮನೆಯಲ್ಲಿ ಇನ್ಯಾರೋ ಒಬ್ರು ಇದ್ದಾರೆ, ಯಾರೋ ಆಚೆ ಓಡಾಡ್ತಾ ಇದ್ದಾರಲ್ಲ, ಯಾರಿರ್ಬೋದು, ಅಮ್ಮ ಬೇರೆ ಇಲ್ಲ, ನಾನು ಒಬ್ಬನೇ ಇರೋದು, ಯಾರು ಓಡಾಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಇವರು ಏನು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ ನಾಯಿ ಇತ್ತಲ್ವ, ನಾಯಿಗಳೇ ಏನಾದರೂ ಓಡಾಡ್ಕೊಂಡಿರ್ಬೋದು, ನನಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ಇವರು ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಇದು ಆಗ್ತಾ ಸುಮಾರು 1 ತಿಂಗಳೇ ಕಳೆದೋಗುತ್ತೆ. ಅವರು ಮಾರ್ಚ್ 1ನೇ ತಾರೀಕು ಮನೆಗೆ ಬಂದಿರ್ತಾರೆ. ಏಪ್ರಿಲ್ 1ನೇ ತಾರೀಕು ಅಷ್ಟರಲ್ಲಿ ಅವ್ರು ಸಾಕಿರೋ ಅಂತಹ ಎಲ್ಲ ನಾಯಿಗಳು ಸತ್ತೋಗಿರುತ್ತೆ.
2 ದೊಡ್ಡ ನಾಯಿಗಳು, ಹಾಗೆ ದೊಡ್ಡ ನಾಯಿ ಮರಿ ಹಾಕಿತ್ತಲ್ವ 3 ಮರಿ, ಅದು ಕೂಡ ಸತ್ತೋಗಿರುತ್ತೆ. ಇವ್ರಿಗೆ ಅವಾಗ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಯಿತು, ಯಾಕೆ ಹಿಂಗೆ ಆಗ್ತಾ ಇದೆ, ಈ ಮನೆಯಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು, ಸರಿ ಹೋಗಿ ಎಲ್ಲಾದರೂ ಸ್ವಾಮೀಜಿ ಹತ್ರ ಕೇಳೋಣ, ಏನು ಪ್ರಾಬ್ಲಮ್ ಇದೆ, ಯಾಕೆ ಈ ಥರ ನಾಯಿಗಳು ಸತ್ತೋಗಿದೆ ಕೇಳೋಣ ಅಂದ್ಬಿಟ್ಟು ಅವರು ಹೋಗಿ ಒಂದು ಸ್ವಾಮೀಜಿ ಹತ್ರ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಆ ಮನೆಯಲ್ಲಿ ಒಂದು ಹುಡುಗಿ ಆತ್ಮ ಇದೆ, ನೀವು ಆದಷ್ಟು ಬೇಗ ಆ ಮನೆಯಿಂದ ಖಾಲಿ ಮಾಡಿಕೊಂಡು ದೂರ ಹೋಗಬೇಕಾಗತ್ತೆ, ಇಲ್ಲ ಅಂದರೆ ನಿಮಗೂ ನಾಳೆ ದಿನ ತುಂಬಾ ತೊಂದರೆ ಆಗುತ್ತೆ. ನಿಮ್ಮನ್ನು ಕಾಪಾಡಿರೋದು ನಾಯಿಗಳು, ಸೊ ನಿಮ್ಮ ಮೇಲೆ ಆಗಬೇಕಾಗಿರೋವಂಥದ್ದನ್ನು ನಾಯಿಗಳ ಮೇಲೆ ಆಗಿದೆ, ನಾಯಿಗಳು ಅನ್ಯಾಯವಾಗಿ ಬಲಿಯಾಗಿದೆ. ಇನ್ನು ನೀವು ಅಲ್ಲೇ ಇದ್ದರೆ ತುಂಬಾ ಅಪಾಯ, ಫಸ್ಟು ಆ ಮನೆನ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಈ ಥರ ಹೇಳಿದ್ಮೇಲೆ ಎಂಥವ್ರಿಗಾದರೂ ಆಗಲಿ ತುಂಬಾ ಭಯ ಆಗೇ ಆಗುತ್ತೆ. ಇವ್ರಿಗೂ ತುಂಬಾ ಭಯ ಆಗಿದೆ. ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದು ಅಕ್ಕಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಲ ವಿಚಾರಿಸೋದಕ್ಕೆ ಹೋಗ್ತಾರೆ. ಯಾಕೆ, ಏನು ಈ ಥರ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಈ ಥರ ನಮ್ಮ ಮನೆಯಲ್ಲಿ 5 ನಾಯಿಗಳನ್ನು ಸತ್ತೋಗಿದೆ ಅಂದ್ಬಿಟ್ಟು ಅಕ್ಕಪಕ್ಕದಲ್ಲಿ ಮತ್ತೆ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಹೇಳ್ತಾ ಇದ್ದಾರೆ, ಆ ಮನೆಯಲ್ಲಿ ಓನರ್ ಇದ್ದಾರಲ್ವ, ಅವ್ರ ತಂಗಿನೇ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾರೆ, ಅವ್ರ ಆತ್ಮನೇ ಅಲ್ಲಿರೋದು. ನೀವು ಈ ಮನೆಗೆ ಬರೋದಕ್ಕೂ ಮುಂಚೆ ಓನರ್ ನೈಟಲ್ಲಿ ಏನೋ ಆ ಮನೆ ಹತ್ರ ನೋಡಿ ಭಯ ಪಟ್ಕೊಂಡು ಕಿರ್ಚಿ ಮೂರ್ಛೆ ಹೋಗಿ ಬಿದ್ದಿದ್ರು. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಸೇರಿಸಿ ಸುಮಾರು ಅವರು 1 ವಾರ ಹಾಸ್ಪಿಟಲಲ್ಲೇ ಇದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಇವ್ರಿಗೆ ಇನ್ನೂ ಭಯ ಆಗುತ್ತೆ. ಎಂಥ ಮನೆ ಕೊಟ್ಟಿದ್ದಾರೆ, ಓನರ್ಗಳಿಗೆ ಅಷ್ಟು ಗೊತ್ತಾಗೋದಿಲ್ವಾ, ನಮಗೇನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು, ಅನ್ಯಾಯವಾಗಿ ನಾಯಿಗಳು ಸತ್ತೋಯ್ತಲ್ಲ ಅಂತ ಅವ್ರು ಬೇಜಾರು ಮಾಡಿಕೊಂಡು ಓನರ್ ಹತ್ರ ಹೋಗಿ ಕ್ವಶನ್ ಮಾಡಿದ್ರೆ ಅವ್ರ ಕಡೆಯಿಂದ ಯಾವುದು ರೆಸ್ಪಾನ್ಸ್ ಇಲ್ಲ, ಬರೀ ಜಗಳ ಅಷ್ಟೇ. ಇವ್ರ ಮೇಲೇ ಜಗಳ ಮಾಡಿ ಕಳಿಸಿದ್ದಾರೆ. ಓನರ್ಗಳೇ ಅಷ್ಟೇ, ಅವ್ರಿಗೆ ಇವರಿಲ್ಲ ಅಂದರೆ ಇನ್ನೊಬ್ರು ಬರ್ತಾರೆ, ಅವ್ರಿಗೆ ಬೇಕಾಗಿರೋದು ಬಾಡಿಗೆ ಅಷ್ಟೇ. ಸೊ ಇವರು ಇಮ್ಮಿಡಿಯೇಟಾಗಿ ಮಾರನೇ ದಿನವೇ ಆ ಮನೆ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆದರು. ಬಟ್ ಯಾರಾದರೂ ಈ ಥರ ಹೋದಾಗ ಅಕ್ಕಪಕ್ಕದಲ್ಲಿ ಇರೋರಾದರೂ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಅವರು ಅಕ್ಕಪಕ್ಕದಲ್ಲಿ ಇದ್ದವರು ನೈಬರ್ಸ್ ಏನಿದ್ರು ಅವ್ರು ಅಟ್ಲೀಸ್ಟ್ ಹೇಳಿದಿದ್ರೆ ಅಮಾಯಕ ಮೂಕ ಪ್ರಾಣಿಗಳಾದರೂ ಉಳಿತಾ ಇತ್ತು. ಅವರೆಲ್ಲ ಆದಮೇಲೆ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ, ತುಂಬಾ ಬೇಜಾರಾಗುತ್ತೆ. ಬಟ್ ಅವರು ಅದೇ ಮನೆಯಲ್ಲಿ ಗೊತ್ತಿಲ್ದಿರ ಇದ್ದಿದ್ರೆ ಅವ್ರಿಗೇನಾಗ್ತಿತ್ತೋ ಗೊತ್ತಿಲ್ಲ. ಅವ್ರ ಮೇಲೆ ಬಂದಿರೋದನ್ನ ಪಾಪ ನಾಯಿಗಳು ತಗೊಂಡ್ಬಿಟ್ಟಿದೆ. ಇಷ್ಟು ಪ್ರೀತಿಯಿಂದ ಸಾಕಿರೋಂತಹ ನಾಯಿಗಳಿಗೆ ಈ ಥರ ಆದರೆ ತುಂಬಾ ಬೇಜಾರಾಗುತ್ತೆ. ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಒಂದೊಂದ್ಸಲ ವಿಜಯ್ ಅವ್ರಿಗೆ ಮಲಗಿದ್ರೆ ನೈಟಲ್ಲಿ ನಿದ್ದೆನೇ ಬರೋದಿಲ್ಲ, ಅಷ್ಟು ಯೋಚನೆ ಮಾಡ್ತಾ ಇರ್ತಾರೆ. ಬೇರೆ ಬಾಡಿಗೆ ಮನೆಗೆ ಹೋಗೋದಕ್ಕೆ ಭಯ ಪಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅಕ್ಕಪಕ್ಕ ವಿಚಾರಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಬಾಗಲಕೋಟೆಯಲ್ಲಿ ಅವ್ರಿಗೆ ಆಗಿರುವಂತಹ ಬಾಡಿಗೆ ಮನೆಯಲ್ಲಿ ಆಗಿರುವಂತಹ ನಿಜವಾದ ಘಟನೆ ಇದು. ಐ ಹೋಪ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಹಾರರ್ ಸ್ಟೋರಿ ಮಾಡ್ತೀನಿ. ಅದರಲ್ಲಿ ನನಗೆ ಸ್ವಂತ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅಥವಾ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಹೀಗೆ ನಿಮ್ಮ ಲೈಫಲ್ಲಿ ಏನಾದರೂ ರಿಯಲ್ ಆಗಿ ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ರಿಯಲ್ ಆಗಿರುವಂತಹ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಗೇನಾದರೂ ಹೇಳಬೇಕು ಅಂತ ಅನಿಸಿದರೆ ನನ್ನ ಮೇಲ್ ಐ ಡಿಗಾಗಿರ್ಬೋದು, ಇನ್ಸ್ಟಾಗ್ರಾಮ್ ಐ ಡಿನಲ್ಲಾಗಿರ್ಬೋದು, ನೀವು ಎಲ್ಲಾದರೂ ಸರಿ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೀವು ನಿಮ್ಮ ಸ್ಟೋರಿನ ಹೇಳ್ಬೋದು, ಅದನ್ನು ನನ್ನ ಚಾನಲಲ್ಲಿ ನಾನು ಹೇಳ್ತೀನಿ. ಸೊ ಐ ಹೋಪ್ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟು ಒಂದು ಹೊಸ ಹಾರರ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.